ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ವರ್ಷದ ಕೆಲವು ತಿಂಗಳುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ದಿನ ಕಂಪ್ಲೀಟ್ ಆಗಿ ಹಿಮದಿಂದ ಆವೃತವಾಗಿರುವಂತಹ ಒಂದು ಅದ್ಭುತವಾದ ಜಾಗವನ್ನು ನೋಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ನಾನು ನಿಮ್ಮ ಕನೆಕ್ಟಿಂಗ್ ಕನ್ನಡಿಗ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಟೈಮ್ ಬಂದು ಅರೌಂಡ್ 7 o'clock ಆಗಿದೆ. ಬ್ಯಾಂಗ್ಳೂರಿಂದ ಹೊರಡ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇರೋ ಈ ಪ್ಲೇಸ್ನ ರೀಚ್ ಆಗೋದಕ್ಕೆ ಅರೌಂಡ್ 4.5 hour ಜರ್ನಿ ಆಗುತ್ತೆ. ಸೊ ನೋಡೋಣ ಹೆಂಗಿರುತ್ತೆ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತೇಳಿ. ನಾನು ಆಗಲೇ ಹೇಳ್ದಂಗೆ ಇವತ್ತು ನಾವು ಕರ್ನಾಟಕದಲ್ಲಿರುವಂತಹ ಒಂದು ಅದ್ಭುತವಾದ ಜಾಗವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಜನಕ್ಕೆ ಈ ರೋಡ್ ನೋಡಿದ ಕೂಡಲೇ ನಾವು ಎಲ್ಲಿಗೆ ಹೋಗ್ತಾ ಇದ್ವಿ ಅಂತೇಳಿ ಗೊತ್ತಾಗಿರುತ್ತೆ. ಹೋಗ್ತಾ ಇರೋ ರೋಡ್ ಮಾತ್ರ ಸಖತ್ತಾಗಿದೆ. ಕೆಲವೊಂದ್ಸಲ ಹೇಳ್ತಾರಲ್ಲ, ಹೋಗ್ತಾ ಇರೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನ ಇಷ್ಟ ಆಗುತ್ತೆ ಅಂತೇಳಿ, ಆ ಥರ ಇದೆ. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಏನಂದರೆ ಇಲ್ಲಿ ನಾವು ಹೋಗ್ತಾ ಇರೋ ಜಾಗ ಮತ್ತು ದಾರಿ ಎರಡೂ ಸಖತ್ತಾಗಿದೆ. ವೆಲ್ಕಮ್ ಟು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಈಗ ಟೈಮ್ ಬಂದು ಅರೌಂಡ್ 12 o'clock ಆಗಿದೆ. ಬೆಟ್ಟದ ಕೆಳಗಡೆಗೆ ಈಗ ರೀಚ್ ಆಗಿದ್ದೀವಿ. ಇಲ್ಲಿಂದ ನಾವು ನಮ್ಮ ವೆಹಿಕಲನ್ನು ಇಲ್ಲೇ ಪಾರ್ಕ್ ಮಾಡಿ ಮುಂದೆ ಗೌರ್ಮೆಂಟ್ ಬಸ್ಸಲ್ಲಿ ಬೆಟ್ಟದ ಹತ್ರ ಹೋಗಬೇಕು. ಬಸ್ಸಿಗೆ ರೌಂಡ್ ಟ್ರಿಪ್ ಕಾಸ್ಟ್ ಬಂದುಬಿಟ್ಟು 60 rupees per person ಆಗುತ್ತೆ. ಬಸ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 8:30 ಸ್ಟಾರ್ಟ್ ಆಗಿಬಿಟ್ಟು ಮಧ್ಯಾಹ್ನ 4 o'clockವರೆಗೂ ಇರುತ್ತೆ. ಒಂದು ವೇಳೆ ನೀವೇನಾದರೂ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಬಂದ್ಕೋಬಿಡಿ. ಇಲ್ಲಾಂದರೆ ಟಿಕೆಟ್ಗೆ ಅಂತ ಹೇಳ್ಬಿಟ್ಟು ತುಂಬ ಹೊತ್ತು ಕಾಯಬೇಕಾಗುತ್ತೆ ಇಲ್ಲಿ. ಸೊ ಈಗ ಬಸ್ಸಲ್ಲಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ರೋಡ್ ಸ್ವಲ್ಪ ಏನೇನೋ ಆಗಿದೆ, ಗೊತ್ತಿಲ್ಲ, ನೋಡ್ಬೇಕೀಗ. ಸೀನರಿ ಮಾತ್ರ ಸಖತ್ತಾಗಿದೆ. ಸೀನರಿ ಮಾತ್ರ ಚೆನ್ನಾಗಿದೆ. ಬಸ್ ನಿಂತೋಯ್ತು. ನೋಡ್ಬೇಕೀಗ ಮೇಲ್ಗಡೆ ಹೋಗ್ಬಿಟ್ಟು ಹೆಂಗಿದೆ ಅಂತ. ಮೇಲ್ಗಡೆ ಹೋಗೋದು ಡೌಟ್ ಆಗ್ತಾ ಇದೆ. ಇಲ್ಲ, ಹೋಗ್ತೀವಿ. ಶೋರ್. ಓಕೆ, ಸಿಗೋಣ ಮೇಲ್ಗಡೆ ಹೋಗ್ಬಿಟ್ಟು. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಇದು ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ. ಇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಅತಿ ಎತ್ತರದ ಶಿಖರವೂ ಹೌದು. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಹೃದಯ ಭಾಗದಲ್ಲಿದ್ದು ಆನೆಗಳು ಸೇರಿದಂತೆ ಹಲವಾರು ವನ್ಯಜೀವಿಗಳು ಇಲ್ಲಿವೆ. ಈ ಪ್ಲೇಸ್ ಗುಂಡ್ಲುಪೇಟೆಯಿಂದ ಜಸ್ಟ್ 16 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬೆಂಗಳೂರಿನಿಂದ ಅರೌಂಡ್ 220 ಕಿಲೋಮೀಟರ್ ದೂರದಲ್ಲಿದೆ. ಟೈಮ್ ಬಂದು ಅರೌಂಡ್ 1 o'clock ಆಗಿದೆ. ಬೆಟ್ಟದ ಮೇಲ್ಗಡೆಗೆ ರೀಚ್ ಆಗಿದ್ದೀವಿ. ಈಗ ಬನ್ನಿ ದೇವಸ್ಥಾನದ ಹತ್ರ ಹೋಗ್ಬರೋಣ. ಸಮುದ್ರ ಮಟ್ಟದಿಂದ ಸುಮಾರು 1450 ಮೀಟರ್ ಎತ್ತರದಲ್ಲಿರೋ ಈ ಬೆಟ್ಟದಲ್ಲಿ ನಾವು ಗೋಪಾಲ ಸ್ವಾಮಿಯ ದೇವಸ್ಥಾನನ ನೋಡ್ಬೋದು. ಈ ದೇವಸ್ಥಾನನ 1315ರಲ್ಲಿ ಹೊಯ್ಸಳರ ರಾಜ ವೀರಬಲ್ಲಾಳ ಕಟ್ಟಿಸ್ತಾರೆ. ನಂತರದ ದಿನಗಳಲ್ಲಿ ಮೈಸೂರಿನ ಒಡೆಯರು ಈ ದೇವಸ್ಥಾನನ ಪುನರುಜ್ಜೀವನಗೊಳಿಸ್ತಾರೆ. ದೇವಸ್ಥಾನದ ಗರ್ಭಗೃಹದಲ್ಲಿ ಮರದ ಕೆಳಗೆ ಕೊಳಲನ್ನು ನುಡಿಸುತ್ತಿರೋ ಶ್ರೀಕೃಷ್ಣನ ಸುಂದರವಾದ ಪ್ರತಿಮೆಯನ್ನು ನಾವು ಕಾಣಬಹುದು. ವೀಕೆಂಡಲ್ಲಿ ಮಾತ್ರ ಜನ ತುಂಬಿಕೊಂಡಿರ್ತಾರೆ. ನಿಂತ್ಕೊಂಡೇ ಸಾಕಾಗ್ಬಿಡುತ್ತೆ ಇಲ್ಲಿ. ಈ ಬೆಟ್ಟ ವರ್ಷದ ಕೆಲವು ತಿಂಗಳುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ದಿನ ಹಿಮದಿಂದ ಆವೃತವಾಗಿರುವುದರಿಂದ ಮತ್ತೆ ಇಲ್ಲಿ ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ಇದನ್ನು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಒಳ್ಳೆ ಸ್ವರ್ಗ ಇದ್ದಂಗಿದೆ. ನಾವಿಲ್ಲಿ ರೀಚ್ ಆದಾಗ ವೆದರ್ ಕ್ಲಿಯರ್ ಆಗಿತ್ತು, ಎಲ್ಲ ಕಡೆನೂ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಈಗ ದೇವಸ್ಥಾನಕ್ಕೆ ಹೋಗಿ ಒಂದು 15 minutes ಆಯಿತು. ವೆದರ್ ಹೆಂಗಿದ್ದದ್ದು ಹೆಂಗಾಗಿದೆ ನೋಡಿ ಇಲ್ಲಿ. ದಿಸ್ ಇಸ್ ದಿ ಬ್ಯೂಟಿ ಆಫ್ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ.
ಇಲ್ಲಿ ಆನೆಗಳು ಅವಾಗವಾಗ ಬರ್ತಾ ಇರುತ್ತೆ ಅಂತ ಹೇಳೋದಕ್ಕೆ ಇದೇ ಪ್ರೂಫ್ ನೋಡಿ. ಇಲ್ಲೇ ದೇವಸ್ಥಾನ ಇದೆ, ಇಲ್ಲೇ ಆನೆಗಳು ಬಂದ್ಬಿಟ್ಟು ಲದ್ದಿ ಹಾಕ್ಬಿಟ್ಟು ಹೋಗಿದೆ. ಮುಂದೆ ನೋಡಿದ್ರೆ ಈ ತರ ಸಖತ್ತಾಗಿರುವಂತ ವ್ಯೂ. They call me OG. Original gangster.